ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ. ಗುರುಗಳೇ ಕಾಪಾಡಬೇಕು, ನೀವೇ ಕಾಪಾಡಬೇಕು ಗುರುಗಳೇ, ನೀವೇ ಕಾಪಾಡಬೇಕು. ಸಮಾಧಾನ ಆಚಾರ್ಯರೇ, ಏನಾಯ್ತು? ನಮ್ಮೂರಿನ ಹುಡುಗನೊಬ್ಬನಿಗೆ ಹಾವು ಕಚ್ಬಿಟ್ಟಿದೆ. ವಿಷಪೂರಿತ ಕಾಳಿಗೆ ಸ್ವಲ್ಪ ಸತ್ತೇ ಹೋಗ್ಬಿಟ್ಟಿದ್ದಾನೆ. ಬಾಳಿ ಬದುಕಬೇಕಾದ ಬಾಲಕ ಸ್ವಾಮಿ, ನೀವು ಪವಾಡ ಪುರುಷರು, ದಯಮಾಡಿ ಅವನನ್ನು ಬದುಕಿಸಿ. ನಿಮ್ ದಮ್ಮಯ್ಯ ಗುರುಗಳೇ. ಗುರುಗಳೇ ಸರಿ, ನಡಿ. ಗುರುಗಳೇ ನೋಡಿ ಗುರುಗಳೇ, ಹೇಗೆ ಸತ್ತು ಬಿದ್ದಿದೆ ಅಂತ. ಹೇಗಾದ್ರೂ ಮಾಡಿ ನೀವೇ ಈ ಮಗುನ ಕಾಪಾಡಬೇಕು ಗುರುಗಳೇ. ಗುರುಗಳೇ, ಒಳ್ಳೆ ಮಿಕಾನ ಹಿಡ್ದಿದ್ದೀರಾ. ನೀವು ಸುಮ್ಮನೆ ಮಲ್ಕೋ ಅಂತ ಹೇಳಿದ್ರಿ, ಆದ್ರೆ ಇವನು ಹಾವು ಕಚ್ಚಿ ಸತ್ತಿರೋ ತರ ನೊರೆ ಬರ್ಸ್ಕೊಂಡಿದ್ದಾನೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ನೀವು ಸಾಯೋದಕ್ಕೂ ಲಾಯಕ್ಕಿಲ್ಲ ಅಂತ. ಶ್ರೀಹರಿ, ಈ ಮಗುವನ್ನು ಬದುಕಿಸೋದಕ್ಕೆ ಸಾಧ್ಯ ಇಲ್ಲ. ಅಯ್ಯಯ್ಯೋ, ಯಾಕೆ ಗುರುಗಳೇ? ಆಯಸ್ಸಿದ್ದು ಸತ್ತವರನ್ನ ಬದುಕಿಸ್ಬೋದು, ಆಯಸ್ಸು ಮುಗಿದವರನ್ನ ಯಾರಿಂದಲೂ ಬದುಕಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಹುಡುಗನ ಆಯಸ್ಸು ಮುಗಿದಿದೆ ಅಂತೀರಾ ಗುರುಗಳೇ? ಹೌದು, ನಿಜವಾಗ್ಲೂ? ಖಂಡಿತವಾಗಿಯೂ. ಅಣ್ಣ, ನಿಮ್ಮ ಥರ ನಮ್ಮೂರಲ್ಲಿ ಬೇರೆ ಯಾರೂ ಇಲ್ಲ. ಏನು ಗಾಂಭೀರ್ಯ, ಧೈರ್ಯ, ಸಾಹಸ, ಆಹಾ, ಬೇರೆ ಯಾರೂ ಇಲ್ಲ ಅಂತೀನಿ. ಲೇ ಜಾಸ್ತಿ ಹೊಗಳ್ಬೇಡ. ಜನರ ದೃಷ್ಟಿಗೆ ಬಂಡೆ ಕಲ್ಲೇ ಸಿಡಿದೋಯ್ತದಂತೆ. ಜನರ ಕಣ್ಣು ಸರಿಯಿಲ್ಲ, ಸುಮ್ಕಿರೋ. ಹಂಗಲ್ಲಣ್ಣ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ನೀವು, ಎಷ್ಟು ಜನಕ್ಕೆ ಆಧಾರ ಆಗಿದ್ದೀರಿ. ನೀವು ನಮಗ್ ಮಾತ್ರ ಯಜಮಾನ ಅಲ್ಲ, ನೀವು ಎಲ್ರಿಗೂ ಯಜಮಾನ. ನಿಮ್ಮಂಥವ್ರು 100 ವರ್ಷ ಚೆನ್ನಾಗಿರ್ಬೇಕು. ನೀವು ಬಂಗಾರ ಹಾಕೊಂಡ್ರೆ ಬಂಗಾರದಿಂದ ನಿಮ್ಮ ಅಂದ ಹೆಚ್ಚಾಗಲ್ಲ, ನಿಮ್ಮಿಂದ ಬಂಗಾರಕ್ಕೆ ಒಂದು ಮೆರುಗು ಬರುತ್ತೆ. ಅಂತ ಬಂಗಾರದ ಮನುಷ್ಯ ನೀವು. ಒಳಗಡೆ ಎಲ್ಲೋ ಮರ್ತುಬಿಟ್ಟು ಇಟ್ಟಿದ್ದೀರಾ ಅನ್ಸುತ್ತೆ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಹಾ ಗೋಪಾಲ, ಸ್ನಾನ ಮಾಡುವಾಗ ತೆಗೆದಿಟ್ಟಿದ್ದೆ, ತಗೊಂಬರ್ತೀನಿ. ಇದು ಎಲ್ಲಿಟ್ಟಿರ್ಬೋದು? ಅಣ್ಣ ಬಾ, ಮಠದ ಒಳಗೆ ಹೋಗಿ ತಿನ್ನೋಣ. ಬೇಡ ಲಕ್ಷ್ಮೀನಾರಾಯಣ, ಒಳಗಡೆ ಹೋಗೋದ್ ಬೇಡ. ಗುರುಗಳ ಮಾತು ನೆನ್ಪಿಲ್ವೇ? ದೇವ್ರು ಇಲ್ಲ ಜಗದಲ್ಲಿ ಬಾಳೆಹಣ್ಣು ತಿನ್ಬೇಕು. ಒಳಗಡೆ ಮೂಲರಾಮನಿದ್ದಾನೆ, ಅಲ್ಲಿಗೆ ಹೋಗೋದ್ ಬೇಡ. ಮತ್ತೆ ಬೇರೆ ಕಡೆ ಎಲ್ಲಾರು ನೋಡೋಣ. ಅಣ್ಣ, ಮೂಲೆವರೆಗೂ ಬಂದಿದೀವಿ, ಇಲ್ಲಿ ತಿನ್ಬೋದು. ಬೇಡ ವೆಂಕಟ, ಇದು ಮಠದ ಆವರಣ, ಇಲ್ಲೂ ಮೂಲರಾಮನ ಇರ್ತಾನೆ.
ಮತ್ತೆ ಇನ್ನೆಲ್ಲಿ ತಿನ್ನೋದು? ನೋಡೋಣ ಬಾ. ಗೋಪಾಲ ಗೋಪಾಲ, ಸ್ನಾನದ ಮನೆಯೆಲ್ಲ ಹುಡುಕ್ತೆ, ಸರ ಎಲ್ಲೂ ಕಾಣಿಸ್ತಿಲ್ಲ. ಯಾರೋ ಕದ್ದುಬಿಟ್ಟಿರ್ಬೇಕು ನಾವು. ಅಣ್ಣ, ನನಗೊಂದು ಅನುಮಾನ. ಏನು? ಆಗ್ಲೇ ನಿಮ್ಮ ಮನೆಯಿಂದ ಆ ಪುಟ್ಟರಾಜು ಹೋಗ್ತಾ ಇದ್ದಿದ್ದ ನೋಡ್ದೆ ನಾನು. ಯಾರು? ಪುಟ್ಟರಾಜುನ? ಹ್ಞೂ ಓ, ಮುಂಚೆ ಒಂದ್ಸಾರಿ ನಾನು ಉಂಗ್ರ ಕದ್ದಿದ್ನಲ್ಲ, ಅವನ್ ತಾನೇ? ಹೂನಣ್ಣ, ಅದೇ ಪುಟ್ಟರಾಜುನೇ ನಾನು ಹೇಳ್ತಾ ಇರೋದು. ಹೋದ್ ಸಲನೇ ಅವನಿಗೆ ಹೊಡೆದು ಬಡ್ದು ಸರಿಯಾಗಿ ಬುದ್ಧಿ ಕಳಿಸಿದ್ದೀನಿ. ಮತ್ತೆ ನನ್ನ ಸರ ಕದಿಯೋ ಧೈರ್ಯ ಮಾಡಿದಾನ ಅವನು. ಅವನ ಹೆಂಡತಿಗೆ ಬೇರೆ ಹುಷಾರಿಲ್ಲ ಅಂತ ಗೋಳಾಡ್ತಾ ಇದ್ದ. ನೀನು ಹೇಳ್ದಾಗೆ ಈ ಕಳ್ತನ ಅವನೇ ಮಾಡಿರಬಹುದು. ಬಂದ್ರ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಏನದು? ತಗೋ, ಒಂಚೂರು ದವಸ ದಾನ ತಂದೇನೆ. 2 ದಿನ ಆಯ್ತು ಊಟ ಮಾಡಿ. ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡು. ಅಲ್ಲ, ನೀವು ನಾನು ಊಟ ಮಾಡಿ ಹೋದ್ರೂ ನಡೆಯುತ್ತೆ. ನೀನು ಪಾಪ ಕಾಯಿಲೆಯಿಂದ ನರಳ್ತಾ ಇದೆಯಾ. ನೀನು ಸರಿಯಾಗಿ ಊಟ ತಿಂಡಿ ಮಾಡಬೇಕು. ಅಯ್ಯೋ, ನೀವು ದುಡಿಯೋರು, ನೀವು ತಿನ್ಬೇಕಲ್ವ ಮೊದಲು. ಪಾಪ ನನ್ನನ್ನು ಕಟ್ಕೊಂಡು ನಿಮ್ಗೆ ಎಷ್ಟು ತೊಂದರೆ ಅಲ್ವಾ. ಅಡುಗೆ ಮಾಡ್ತೀನಿ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಹೌದು, ಕೆಲಸ ಯಾರು ಕೊಟ್ರು? ಇದನ್ನೆಲ್ಲ ಎಲ್ಲಿಂದ ತಂದ್ರಿ? ಬೇರೆ ಏನೋ ಕೆಲಸ ಮಾಡಿ ತಂದಿದ್ದೀನಿ. ನಡಿ, ಅಡುಗೆ ಮಾಡಿ ನಡಿ. ದೇವ್ರಿಟ್ಟಂಗಾಗಲಿ. ಪುಟ್ಟರಾಜು, ಪುಟ್ಟರಾಜು,